ಹಾಯ್ ಫ್ರೆಂಡ್ಸ್, ಹುಡುಗಿಯರು ರೋಡ್ಗೆ ಇಳಿದರು ಅಂದರೆ ಲೆಫ್ಟ್ ರೈಟ್ ಅಂತ ಏನು ನೋಡಲ್ಲ. ನಾವೇ ಅವರು ಬರೋದನ್ನು ನೋಡಿ ಯಾವ ಸೈಡ್ಗೆ ಹೋಗಬೇಕು ಅಂತ ಡಿಸೈಡ್ ಆಗಬೇಕು. ಇಲ್ಲ ಅಂದ್ರೆ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದಂತೂ ಗ್ಯಾರಂಟಿ. खत्म, बाय बाय, टाटा, गुड बाय, गया. ಫ್ರೆಂಡ್ಸ್, ಇನ್ ಕೇಸ್ ನಮ್ಮ ಹುಡುಗರಿಗೆ ಗಾಡಿ ಓಡಿಸೋಕ್ಕೆ ಬರಲ್ಲ ಅಂದ್ರೆ ನಮಗೆ ಬರಲ್ಲ ಅಂತ ನಾವು ಕಾಮನ್ ಆಗಿ ಒಪ್ಕೊಂಡ್ಬಿಡ್ತೀವಿ. ಆದ್ರೆ ಈ ಹುಡುಗಿಯರಲ್ಲಿ ಕೆಲವರು ಮಾತ್ರ ಅವ್ರಿಗೆ ಸ್ಕೂಟಿ ಓಡಿಸೋಕ್ಕೆ ಬರದೇ ಇದ್ರೂ ಕೂಡ ಅದನ್ನು ಓಡಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಟ್ರೈ ಮಾಡೋದು ಮಾತ್ರ ಅಲ್ಲ, ಅವರು ಮಾಡುವ ವಿನ್ಯಾಸಗಳಿಗೆ ನಮ್ಮ ಹುಡುಗರು ರೋಡ್ಗೆ ಕೂಡ ಇಳಿಬಾರ್ದು ಬಿಡಿ. ಈ ವಿಡಿಯೋದಲ್ಲಿ ಹುಡುಗಿಯರು ಸ್ಕೂಟಿ ನಡೆಸುವಾಗ ನಡೆದ ಕೆಲವು ಫನ್ನಿ ಇನ್ಸಿಡೆಂಟ್ಗಳ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್, ನಮಗೆ ಎಷ್ಟೇ ಕಷ್ಟವಾದರೂ ನಮಗೆ ಟೈಮ್ ಸಿಗದಿದ್ರು ಕೂಡ ನಿಮ್ಮನ್ನು ನಗಿಸೋಕೆ ಅಂತ ಈ ರೀತಿಯ ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ಇದೇ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ನಿಮ್ಮ ಸಪೋರ್ಟ್ ಅಂದ್ರೆ ನಿಮ್ಮಿಂದ ನಾವೇನು ಆಶಿಸಲ್ಲ. ವಿಡಿಯೋ ಇಷ್ಟವಾದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿನ ಆಂಟಿನ ನೋಡಿ, ಪಾಪ ಸ್ಕೂಟಿ ತಗೊಂಡು ರೋಡ್ಗೆ ಫಸ್ಟ್ ಟೈಮ್ ಬಂದಿರಬೇಕು ಅನ್ಸುತ್ತೆ. ಸ್ಕೂಟಿ ಓಡಿಸೋಕೆ ಕೂಡ ಎಷ್ಟೊಂದು ಕಷ್ಟ ಬೀಳ್ತಾ ಇದ್ದಾಳೋ ನೋಡಿ. ಏನೇ ಆಗ್ಲಿ ಈ ಸ್ಕೂಟಿನ ಒಂದೇ ದಿನದಲ್ಲಿ ಕಲ್ತು ಬಿಡಬೇಕು ಅಂತ ಆಂಟಿ ಅನ್ಕೊಂಡಿರ್ಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ ಸ್ಕೂಟಿನ ಯಾವ ರೀತಿ ಹೊಡಿತಾ ಇದ್ದಾರೆ. ಆಂಟಿ, ನೀವು ಈ ರೀತಿ ಸ್ಕೂಟಿ ಓಡಿಸಿದ್ರೆ ನಮ್ಮ ಹುಡುಗರು ರೋಡ್ಗೆ ಇಳಿಯೋದು ಹೇಗೆ ಹೇಳಿ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲಿರುವ ಈ ಅಕ್ಕನನ್ನು ನೋಡಿ, ಸ್ಕೂಟಿನ ರಿವರ್ಸ್ ತಗೊಳಕ್ಕೆ ಕೂಡ ಬರಲ್ಲ, ಆದ್ರೂ ಸ್ಕೂಟಿ ತಗೊಂಡಿದ್ದಾಳೆ. ಅಕ್ಕ, ಸ್ಕೂಟಿನ ಈ ರೀತಿ ರಿವರ್ಸ್ ತಗೊಬೋದು ಅಂತ ನಮಗೂ ಕೂಡ ಇವತ್ತೇ ಗೊತ್ತಾಗಿದ್ದು ನೋಡಿ. ಇಲ್ಲಿರುವ ಈ ಅಕ್ಕನನ್ನು ನೋಡಿ, ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೈ ಮುಗಿದಂಗೆ ಹೋಗ್ತಾ ಅವಳೆ ಅನ್ಸುತ್ತೆ. ಅದಕ್ಕೆ ನೋಡಿ ಆಂಟಿಗೆ ದೇವರು ಹೇಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಅದಕ್ಕೆ ಹೇಳುದು, ದೇವಸ್ಥಾನಕ್ಕೆ ಬಂದ್ಮೇಲೆ ಕೈ ಮುಕ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿ ನೋಡಿ, ಸ್ಪೀಡ್ ಆಗಿ ಬರುತ್ತಿರುವ ಕಾರು ಟ್ರೈನ್ ಬರ್ತಿದೆ ಅಂತ ಒಂದೇ ಬಾರಿ ಸ್ಪೀಡ್ ಬ್ರೇಕ್ ಆಗಿ ನಿಂತು ಬಿಡುತ್ತೆ, ಅದು ಕೂಡ ರೈಲ್ವೆ ಟ್ರ್ಯಾಕ್ ನ ಮೇಲೆ. ಆದ್ರೆ ಅಲ್ಲಿ ಕಾರ್ನ ಓಡಿಸ್ತಿರೋದು ಮಾತ್ರ ಒಬ್ಬ ಲೇಡಿ ಟೈಗರ್. ಇನ್ನ ಆ ಟ್ರೈನ್ ಬರ್ತಾ ಇರೋದನ್ನು ನೋಡಿ ಆ ಲೇಡಿ ಟೈಗರ್ ಹೇಗೆ ಓಡ್ತಾ ಇದ್ದಾಳೋ ನೋಡಿ. ಇಲ್ಲಿ ನೋಡಿ, ಈ ಹುಡುಗಿಯರು ರೋಡ್ ನಲ್ಲಿ ರಾಂಗ್ ರೂಟ್ ನಲ್ಲಿ ಹೋಗೋದು ಮಾತ್ರ ಅಲ್ಲ, ಸ್ಟ್ರೈಟ್ ಆಗಿ ಹೋಗ್ತಿರುವ ನಮ್ಮ ಹುಡುಗರನ್ನು ಕೂಡ ದಾರಿ ತಪ್ಪಿಸ್ಬಿಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಕೆಲವು ಕಡೆ ತಮಾಷೆ ಹುಡುಗಿಯರು ಮಾತ್ರ ಅಲ್ಲ, ತಮಾಷೆ ಹುಡುಗರು ಕೂಡ ಇರ್ತಾರೆ. ಇಲ್ಲಿ ನೋಡಿ, ಈ ಇಬ್ಬರು ಹುಡುಗಿಯರು ಬೈಕ್ ನ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಒಬ್ಬ ತುಂಟ ಹುಡುಗ ಬಂದು ಆ ಬೈಕ್ ನ ಗೇರ್ ನ ಹಾಕ್ತಾನೆ ಅಷ್ಟೇ. ಹುಡುಗಿಯರು ಹೇಗೆ ಪಲ್ಟಿ ಹೊಡಿತಾರೆ ನೋಡಿ. खत्म. ಇಲ್ಲಿ ಹುಡುಗಿಯರು ಅಂದ್ರೆ ಹುಡುಗಿಯರು ಬಿಡಿ, ಎಲ್ಲರೂ ದೊಡ್ಡ ವಯಸ್ಸಿನಲ್ಲಿ ಸ್ಕೂಟಿನ ಕಲ್ತ್ರೆ ನಾನು ಚಿಕ್ಕ ವಯಸ್ಸಿನಲ್ಲೇ ಸ್ಕೂಟಿನ ಕಲಿತೀನಿ ಅಂತ ಈ ಹುಡುಗಿ ಅನ್ಕೊಂಡಿರ್ಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ, ಯಾರೋ ಸ್ಕೂಟಿನ ಹಾಗೆ ಆನ್ ಮಾಡಿ ಬಿಟ್ಟಿರ್ಬೇಕು. ಈ ಸಣ್ಣ ಹುಡುಗಿ ಹೋಗಿ ಸ್ವಲ್ಪ ರೈಸ್ ಕೊಡ್ತಾಳೆ ಅಷ್ಟೇ, ಆ ಸ್ಕೂಟಿ ಹೇಗೆ ಕೆಳಗಡೆ ಬೀಳುತ್ತೋ ನೋಡಿ. ಆದ್ದರಿಂದಲೇ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಟಿಗಳನ್ನು ಈ ರೀತಿ ಆನ್ ಮಾಡಿ ಬಿಡಬೇಡಿ. ಇಲ್ಲಿ ನೋಡಿ, ಹುಡುಗರು ಮಾತ್ರ ಅಲ್ಲ, ನಾವು ಕೂಡ ಬೈಕ್ ಸ್ಟಂಟ್ಗಳನ್ನು ಮಾಡ್ತೀವಿ ಅಂತ ಹುಡುಗಿಯರು ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಗೆ ಬರ್ಲಿದ್ದಾಗ ಬರಲ್ಲ ಅಂತ ಒಪ್ಕೊಂಡ್ರೆ ಆಯ್ತಪ್ಪ, ಬರ್ಲಿದ್ರು ಕೂಡ ಬರುತ್ತೆ ಅಂತ ಹೋದ್ರೆ ಹೀಗೆ ಆಗೋದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾರ್ಮಲ್ ಆಗಿ ಮನೆ ಮುಂದೆ ಗಾಡಿನ ಪಾರ್ಕಿಂಗ್ ಮಾಡೋದನ್ನು ನೋಡಿರ್ತೇವೆ, ಆದ್ರೆ ಮನೆ ಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದನ್ನು ನೀವೇನಾದ್ರೂ ನೋಡಿದ್ರ? ಅದು ಕೇವಲ ಇಂತಹ ಹುಡುಗಿಯರಿಗೆ ಮಾತ್ರ ಸಾಧ್ಯ ನೋಡಿ. ಅಕ್ಕಂದಿರು ಅಲ್ಲಿ ಪಾರ್ಕಿಂಗ್ ಮಾಡಿದರೆ ಅಂದ್ರೆ ಯಾವ ಸ್ಪೀಡ್ ನಲ್ಲಿ ಬಂದಿರಬೇಕು. ಇಲ್ಲಿ ನೋಡಿ, ತುಂಟ ಕೆಲಸಗಳನ್ನು ಕೇವಲ ಹುಡುಗರು ಮಾತ್ರ ಮಾಡ್ತಾರೆ ಅನ್ಕೊಂಡ್ರೆ ಅದು ತಪ್ಪು. ಇಲ್ಲಿ ನೋಡಿ, ಈ ಹುಡುಗಿಯರಿಗೆ ಸ್ಕೂಟಿ ಓಡಿಸಿ ಬೋರ್ ಆಗಿರಬೇಕು ಅನ್ಸುತ್ತೆ. ಆದ್ದರಿಂದಲೇ ಸುಮ್ನೆ ಮಲ್ಕೊಂಡಿರುವ ಈ ಹಸುವಿನ ಮೇಲೆ ಕೂರೋಕೆ ಹೋಗಿದ್ದಾಳೆ. ಆದ್ರೆ ಹಸು ಸುಮ್ನೆ ಇರುತ್ತಾ ಹೇಳಿ, ಹೇಗೆ ಎತ್ತಿ ಕೆಳಗೆ ಎಸೆದಿದೆ ನೋಡಿ. ಬೇಕಿತ್ತ ಅಕ್ಕ ನಿನ್ಗೆ ಇದೆಲ್ಲ? ಈ ಹುಡುಗಿಯರು ಸ್ಕೂಟಿಗಳಿಂದ ಕೇವಲ ಮನುಷ್ಯರ ಮೇಲೆ ಮಾತ್ರ ಅಲ್ಲ, ಕಾರುಗಳ ಮೇಲೆ, ಬಸ್ಸುಗಳ ಮೇಲೆ, ದೊಡ್ಡ ದೊಡ್ಡ ಟ್ರಕ್ಗಳ ಮೇಲೆ ಕೂಡ ದಾಳಿ ಮಾಡ್ತಿದ್ದಾರೆ. ಇಲ್ಲಿರುವ ಈ ಅಕ್ಕನನ್ನು ನೋಡಿ, ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಳೆ, ಸುಮ್ಮನೆ ಹೋದ್ರೆ ಆಯ್ತು, ಪಕ್ಕದಲ್ಲಿರುವ ಇನ್ನೊಂದು ಸ್ಕೂಟಿಗೆ ಹೊದಿಯಕ್ಕೆ ಅಂತ ಹೋಗಿದ್ದಾಳೆ ಅಷ್ಟೇ. ತಗೊಳ್ಳಿ, ಹೇಗೆ ಗಾಡಿಯಿಂದ ಕೆಳಗಡೆ ಬೀಳ್ತಾಳೆ ನೋಡಿ. ಇಂತಹ ಐಡಿಯಾಗಳು ನಿಮಗೆ ಮಾತ್ರ ಹೇಗೆ ಬರ್ತವೆ ಅಕ್ಕ? ಹುಡುಗಿಯರು ಸ್ಕೂಟಿನ ಓಡಿಸೋಕೆ ಮುಖಕ್ಕೆ ಸ್ಕಾರ್ಫ್, ಕಣ್ಣಿಗೆ ಗ್ಲಾಸ್ ಹಾಕೊಂಡು ಎಲ್ಲ ಪ್ರಿಪರೇಷನ್ ನ ಮಾಡ್ಕೊಳ್ತಾರೆ. ಆದ್ರೆ ಸ್ಕೂಟಿನ ಹೇಗೆ ಹೊಡಿಬೇಕು ಅಂತ ಯಾವುದೇ ಪ್ರಿಪರೇಷನ್ ಇರೋಲ್ಲ. ಈ ಹುಡುಗಿಯನ್ನು ನೋಡಿ,
ಲೆಫ್ಟ್ಗೆ ಇಂಡಿಕೇಟರ್ ಹಾಕಿ ರೈಟ್ಗೆ ಹೇಗೆ ಹೋಗ್ತಾ ಇದ್ದಾಳೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇಲ್ಲಿರುವ ಈ ಹುಡುಗನನ್ನು ನೋಡಿ, ರೋಡ್ಗೆ ದೂರವಾಗಿ ಗಾಡಿ ಹಾಕೊಂಡು ನಿಂತಿದ್ದಾನೆ. ಆದ್ರೆ ಅಕ್ಕ ಮಾತ್ರ ದೂರದಿಂದ ಸ್ಕೂಟಿ ಹಾಕೊಂಡು ಬಂದು ಈತನನ್ನು ಟಾರ್ಗೆಟ್ ಮಾಡಿ ಗುದ್ದಿದಂಗೆ ಅನ್ಸುತ್ತೆ. ಅಕ್ಕಂಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದು ಯಾರು ಗುರು? ಈ ಹುಡುಗಿಯರು ಸ್ಕೂಟಿಗಳನ್ನು ತಗೊಂಡು ಕೇವಲ ಹುಡುಗರ ಮೇಲೆ ಮಾತ್ರ ಅಲ್ಲ, ಪ್ರಾಣಿಗಳ ಮೇಲೆ ಕೂಡ ದಾಳಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ನಾಯಿಗಳು ತಮ್ಮ ಪಾಡಿಗೆ ತಾವು ಜಗಳವಾಡ್ತಾ ಇದ್ದಾವೆ. ಅಷ್ಟರಲ್ಲಿ ಸುನಾಮಿ ಬಂದಂತೆ ಅಕ್ಕ ಬಂದು ಹೇಗೆ ಅವುಗಳನ್ನು ಗುದ್ದುತ್ತಾಳೋ ನೋಡಿ. ಇಲ್ಲಿ ನೋಡಿ, ಹುಡುಗಿಯರು ಮಾತ್ರ ಅಲ್ಲ, ಈ ಹುಡುಗಿಯರ ಸ್ಕೂಟಿಗಳು ಕೂಡ ಕೆಲವು ತುಂಟ ಕೆಲಸಗಳನ್ನು ಮಾಡ್ತಾ ಇರ್ತವೆ. ನೋಡಿ, ಈ ಸ್ಕೂಟಿ ತನ್ನ ಓನರ್ ಇಲ್ಲದೆ ಇದ್ರೂ ಕೂಡ ಹೇಗೆ ಆ ಶಾಪ್ನೊಳಗೆ ನುಗ್ತಾ ಇದೆ ಅಂತ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದೇ ರೀತಿಯ ಫನ್ನಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಬೇಕು ಅಂದರೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.